ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಿಳೆಯರಿಗಾಗಿ ಕೆಲವು ಉಪಯುಕ್ತ ಸಲಹೆಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ತ್ವಚೆಯ ಆರೋಗ್ಯಕ್ಕಾಗಿ ಹೆಚ್ಚು ನೀರನ್ನು ಕುಡಿಯುವುದು ಅವಶ್ಯಕ. ಅದರಲ್ಲೂ ಬೇಸಿಗೆಯಲ್ಲಿ ನಮ್ಮ ಶರೀರಕ್ಕೆ ಅತ್ಯಂತ ಹೆಚ್ಚು ನೀರಿನ ಅವಶ್ಯಕತೆ ಇದೆ. ಸ್ವಲ್ಪ ತುಳಸಿ ಎಲೆಗಳನ್ನು, ಸ್ವಲ್ಪ ಪುದೀನ ಎಲೆಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಆ ನೀರನ್ನು ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ದಿನ ರಾತ್ರಿ ಮುಖಕ್ಕೆ, ಕುತ್ತಿಗೆಗೆ ಹತ್ತಿಯಿಂದ ಹಚ್ಚಬೇಕು. ಇದರಿಂದ ಬಿಸಿಲಿಗೆ ಬಾಡಿದ ಚರ್ಮವು ಚೆನ್ನಾಗಿ ಕಾಣುತ್ತದೆ. ಬೇಸಿಗೆಯಲ್ಲಿ ದಿನಕ್ಕೆ 2-3 ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು. ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ, ಹಾಗೆ ಹೋಗಲೇಬೇಕಾದರೆ ಕ್ಯಾಪ್, ಸ್ಕಾರ್ಫ್ ಧರಿಸಿ, ಇಲ್ಲವೇ ಕೊಡೆಯನ್ನು ಬಳಸುವುದು ಉತ್ತಮ. ಬೇಸಿಗೆಯಲ್ಲಿ ಮೈ ಚರ್ಮ ಒಣಗಿ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ 2 ಬಾರಿ 1 ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು. ಸೌತೆಕಾಯಿಯನ್ನು ಕತ್ತರಿಸಿ 15 ನಿಮಿಷ ಕಣ್ಣಿನ ಮೇಲಿಟ್ಟುಕೊಂಡರೆ ಬೇಸಿಗೆ ಉಷ್ಣತೆಯಿಂದಾಗುವ ಕಣ್ಣುರಿ ಕಡಿಮೆಯಾಗುತ್ತದೆ, ಕಣ್ಣಿನ ಕಾಂತಿ ಹೆಚ್ಚುತ್ತದೆ. ಕಾಫಿ, ಟೀಗಳಿಗಿಂತ ಜ್ಯೂಸ್ಗಳನ್ನು ಸೇವಿಸಿ, ಇದರಿಂದ ಮೈಯನ್ನು ತಂಪಾಗಿಡಬಹುದು. ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಕಾಟನ್ ಉಡುಪುಗಳನ್ನೇ ಧರಿಸಿ, ಇದರಿಂದ ಮೈ ಉಷ್ಣವನ್ನು ತಡೆಗಟ್ಟಬಹುದು. ಕೂದಲನ್ನು ಹಾಗೆ ಬಿಡುವುದರಿಂದ ಬೆವರುವುದು ಜಾಸ್ತಿಯಾಗುತ್ತದೆ. ಕೂದಲನ್ನು ಜಡೆ ಹಣೆಯಿರಿ, ಇದರಿಂದ ಬೆವರುವುದು ಕಡಿಮೆಯಾಗುತ್ತದೆ. ಸಾಕಷ್ಟು ಮಜ್ಜಿಗೆ ಕುಡಿಯಬೇಕು. ಜೀರಿಗೆ, ಕೊತ್ತಂಬರಿ, ಪುದೀನ ಇವುಗಳನ್ನು ಆಹಾರದಲ್ಲಿ ರೂಢಿಸಿಕೊಳ್ಳಬೇಕು. ಮುಖ್ಯವಾಗಿ ಬೇಸಿಗೆಯಲ್ಲಿ ಕರಿದ ಪದಾರ್ಥಗಳು, ಮಸಾಲೆ ಪದಾರ್ಥ ಕಡಿಮೆ ಮಾಡಬೇಕು. ಎಣ್ಣೆ ಚರ್ಮದವರು 4-5 ಬಾರಿಯಾದರೂ ದಿನಕ್ಕೆ ಮುಖ ತೊಳೆದುಕೊಳ್ಳಬೇಕು. ಅದರಲ್ಲಿ 2 ಬಾರಿಯಾದರೂ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯಬೇಕು. ಸಾಮಾನ್ಯ ತ್ವಚೆಯವರು ಕಿತ್ತಳೆ ಕಲ್ಲಂಗಡಿ ಪ್ಯಾಕ್ ಹಾಕಿಕೊಳ್ಳಬಹುದು. ಹತ್ತಿ ಕೈಮಗ್ಗದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಮುಖಕ್ಕೆ ಕಡಿಮೆ ಮೇಕಪ್ ಮಾಡಿ, ಹಾಗೆ ಮೇಕಪ್ ಮಾಡಿದರೂ ರಾತ್ರಿ ಹೊತ್ತು ಮಾತ್ರ ತೆಗೆಯಿರಿ. ಮಲಗುವಾಗ ಮೇಕಪ್ ತೆಗೆದು ನಿದ್ರಿಸಿ. 1 ಟೀ ಸ್ಪೂನ್ ಮುಲ್ತಾನ್ ಮಿಟ್ಟಿ, 1 ಟೀ ಸ್ಪೂನ್ ಗಂಧ, 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಅರಿಶಿನ ಹಾಕಿ ಪೇಸ್ಟ್ ಮಾಡಿ ಮುಖಕ್ಕೆ, ಕುತ್ತಿಗೆಗೆ ಹಾಕಿ ಒಣಗಿದ ನಂತರ ಮುಖ ತೊಳೆಯಬೇಕು. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಬೇಸಿಗೆಯಲ್ಲಿ ಜಾಸ್ತಿ ನೀರು, ಮಜ್ಜಿಗೆ ಇಲ್ಲವೇ ನಿಂಬೆ ಜ್ಯೂಸ್ ಕುಡಿಯಬೇಕು. ಸಂಜೆಯ ತಿಂಡಿಗೆ ಕರಿದ ಪದಾರ್ಥಗಳಿಗಿಂತ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ಗಳನ್ನು ತಿನ್ನುವುದು ಒಳ್ಳೆಯದು. ಬೇಸಿಗೆಯಲ್ಲಿ ಸ್ನಾನದ ನಂತರ ಟಾಲ್ಕಮ್ ಪೌಡರ್ ಅನ್ನು ಹಾಕಿದರೆ ಬೆವರಿನ ವಾಸನೆ ದೂರವಾಗುತ್ತದೆ. ದಿನಪೂರ್ತಿ ದೇಹವು ನಿರ್ಮಲವಾಗಿರುತ್ತದೆ. ಬೇಸಿಗೆಯಲ್ಲಿ ತಣ್ಣೀರಿನ ಸ್ನಾನ ಹಿತಕರವೆನಿಸಿದರೂ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ಚರ್ಮಕ್ಕೆ ಒಳ್ಳೆಯದು. ಕಡಲೆ ಹಿಟ್ಟು, ಮೊಸರು ಬೆರೆಸಿ ತಲೆಕೂದಲನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಕೂದಲು ಕಾಂತಿಯುತವಾಗಿ ಕಾಣುತ್ತವೆ. ಎಣ್ಣೆ ತ್ವಚೆಯವರು ಪಪಾಯ ಪ್ಯಾಕ್ ಅನ್ನು ಹಾಕಿಕೊಳ್ಳಬಹುದು. ಮುಖಕ್ಕೆ ವಾರಕ್ಕೆ 2 ಬಾರಿ ಮೊಸರು ಹಾಕಿಕೊಂಡು 5-10 ನಿಮಿಷ ನಂತರ ಮುಖವನ್ನು ವಾಶ್ ಮಾಡಬೇಕು. ಇದರಿಂದ ತ್ವಚೆಯ ಹೊಳಪು ಹೆಚ್ಚುತ್ತದೆ. ಅಂಗಡಿಗಳಲ್ಲಿ ಸಿಕ್ಕುವ ತಂಪು ಪಾನೀಯಗಳ ಬದಲು ಹಣ್ಣಿನ ರಸವನ್ನು ಸೇವಿಸಿ, ದೇಹಕ್ಕೂ ಒಳ್ಳೆಯ ಪೌಷ್ಟಿಕಾಂಶಗಳು ದೊರೆಯುತ್ತವೆ. ಬೇಸಿಗೆಯಲ್ಲಿ ತರಕಾರಿಗಳು, ಸೊಪ್ಪು, ಹಣ್ಣು ಚೆನ್ನಾಗಿ ಸೇವಿಸಿದರೆ ವಿಟಮಿನ್ ದೊರಕುತ್ತದೆ. ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ, ಟೊಮೆಟೊ ಹಾಗೂ ಸೌತೆಕಾಯಿ ರಸಕ್ಕೆ ಹಾಲಿನ ಕೆನೆ ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿಕೊಳ್ಳುತ್ತಿದ್ದರೆ ತ್ವಚೆಯ ಮೇಲೆ ಬಿಸಿಲಿನ ದುಷ್ಪರಿಣಾಮ ಉಂಟಾಗುವುದಿಲ್ಲ. ತಲೆಗೆ ವಾರಕ್ಕೆ 2 ಬಾರಿಯಾದರೂ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಂಡು ಮರುದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಬೇಕು. ಇದರಿಂದ ದೇಹ ತಂಪಾಗುವುದಲ್ಲದೆ ಕೂದಲು ಉದುರುವುದಿಲ್ಲ. ಗಟ್ಟಿ ಮೊಸರನ್ನು ಮುಖಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಇದರಿಂದ ಮುಖದಲ್ಲಿರುವ ಧೂಳು, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಎಲ್ಲವೂ ನಾಶವಾಗಿ ಚರ್ಮ ಸ್ವಚ್ಛಗೊಳ್ಳುತ್ತದೆ. ಮುಖದ ಬಣ್ಣವು ಬದಲಾಗುತ್ತದೆ. ಮಕ್ಕಳಿಗೆ ಸಂಜೆ ಹೊತ್ತು ಕ್ಯಾರೆಟ್ ತುರಿಗೆ ಚಿಟಿಕೆ ಉಪ್ಪು, ಚಾಟ್ ಮಸಾಲ ಹಾಕಿ ಕೊಡುವುದು ಒಳ್ಳೆಯದು. ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ, ಆಲಸ್ಯ ಉಂಟಾದರೆ
ಮೊಸರು ಅಥವಾ ಟೊಮೆಟೊ ರಸಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 5 ನಿಮಿಷಗಳ ನಂತರ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡಿ. ಮನೆಯಲ್ಲಿ ಅಲ್ಲಲ್ಲಿ ಹಸಿರು ಗಿಡ ಅಥವಾ ಮನೆಯ ಸುತ್ತ ಜಾಗವಿದ್ದರೆ ಗಿಡ ಮರಗಳನ್ನು ಬೆಳೆಸಿ. ಇದರಿಂದ ಮನೆಯ ವಾತಾವರಣ ತಂಪಾಗಿರುತ್ತದೆ. ಬೇಸಿಗೆಯಲ್ಲಿ ಸೌತೆಕಾಯಿ ಪೀಸಿಗೆ ಮೆಣಸಿನ ಪುಡಿ, ಉಪ್ಪು ಚುಮುಕಿಸಿ ತಿನ್ನಬಹುದು. ಇದೇ ರೀತಿ ಹಸಿ ಟೊಮೆಟೊ ತಿನ್ನಬಹುದು. ಬಿಸಿ ನೀರಿನಲ್ಲಿ 1 ಚಮಚ ಬೇಕಿಂಗ್ ಸೋಡಾ, 1 ಟೇಬಲ್ ಚಮಚ ಉಪ್ಪು ಹಾಕಿ 10 ನಿಮಿಷಗಳು ನೀರಿನಲ್ಲಿ ಅದ್ದಿ ಕಾಲುಗಳು ಒಡೆಯುವುದು, ಕೆಟ್ಟ ವಾಸನೆ ಬರುವುದು, ಬೆರಳುಗಳ ಮಧ್ಯದಲ್ಲಿ ಹುಣ್ಣಾಗುವುದು ಕಡಿಮೆಯಾಗುತ್ತದೆ. ರಾತ್ರಿ ಹಾಲಿನಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಬೆಳಿಗ್ಗೆ ಅದರ ಜೊತೆಗೆ ಅರಿಶಿನ ಹಾಕಿ ಚೆನ್ನಾಗಿ ಬೆರೆಸಿ. ಹೀಗೆ ತಯಾರಿಸಿದ ಪ್ಯಾಕ್ ದೇಹವೆಲ್ಲ ಚೆನ್ನಾಗಿ ಹಚ್ಚಬೇಕು. ಅರ್ಧ ಗಂಟೆ ನಂತರ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಪನ್ನೀರು ಬೆರೆಸಿ ಸ್ನಾನ ಮಾಡಿದರೆ ದೇಹವು ಕಾಂತಿಯುತವಾಗುತ್ತದೆ. ಮೇಕಪ್ ಮಾಡಿಕೊಳ್ಳುವ ಮೊದಲು ಮುಖಕ್ಕೆ ಮಾಯಿಶ್ಚರೈಸಿಂಗ್ ಕ್ರೀಮ್ ತಪ್ಪದೆ ಹಚ್ಚಬೇಕು. ಜೀರಿಗೆ ಕಷಾಯವನ್ನು ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಮೂತ್ರ ಸಂಬಂಧಿ ರೋಗಗಳು ದೂರವಾಗುತ್ತವೆ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಬಾಯನ್ನು ಉಪ್ಪು ನೀರಿನಿಂದ ಮುಕ್ಕಳಿಸಬೇಕು. ಇದರಿಂದ ಬಾಯಲ್ಲಿ ಇದ್ದ ವೈರಸ್ ಹೊರಬೀಳುತ್ತದೆ. ಚಿಕ್ಕ ಮಕ್ಕಳಿಗೆ ಹೇನು ಜಾಸ್ತಿ, ಕೊಬ್ಬರಿ ಎಣ್ಣೆಯಲ್ಲಿ ಕರ್ಪೂರ ಪುಡಿ ಮಾಡಿ ಹಾಕಿ ಆ ಎಣ್ಣೆಯನ್ನು ಬಿಸಿ ಮಾಡಿ ತಲೆಗೆ ಹಚ್ಚಿ ಮರುದಿನ ಬೆಳಿಗ್ಗೆ ಹೇರ್ ವಾಶ್ ಮಾಡಿಸಿ. ಎಣ್ಣೆ ಹಚ್ಚಿದಾಗ ತಲೆ ಬಾಚಿ ಹೇನು ಹೊರಬೀಳುತ್ತವೆ. ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆಯಾಗುವುದು ಜೊತೆಗೆ ಆರೋಗ್ಯದಾಯಕವೂ ಕೂಡ. ತಿಂಗಳಿಗೆ 1 ಬಾರಿ ಮೊಟ್ಟೆಯ ಬಿಳಿ ಭಾಗ ಕೂದಲಿಗೆ ಲೇಪಿಸಿ ಒಣಗಿದ ನಂತರ ತಲೆ ತೊಳೆದುಕೊಳ್ಳುವುದರಿಂದ ಕೂದಲಿಗೆ ರೇಷ್ಮೆ ಹೊಳಪು ದೊರೆಯುವುದಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ. ಜೊತೆಗೆ ಕೂದಲು ಬೆಳೆಯುತ್ತವೆ. ಎಣ್ಣೆಯಿಂದ ಚೆನ್ನಾಗಿ ತಲೆ ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನದಿಂದ ತಲೆ ಕೂದಲಿಗೆ ಒಳ್ಳೆಯ ಆರೋಗ್ಯ ದೊರಕಿದಂತಾಗುತ್ತದೆ. ವಾರಕ್ಕೆ 1 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಬೇಕು. ಆರೋಗ್ಯಪೂರ್ಣ ಕೂದಲಿಗೆ ಆಹಾರ, ತೈಲ, ಜೀವನ ಮತ್ತು ಸ್ವಚ್ಛತೆ ಈ 3 ಅಂಶಗಳನ್ನು ಪಾಲಿಸಿದಲ್ಲಿ ತಲೆ ಕೂದಲು ಸೊಂಪಾಗಿ ಕಾಂತಿಯುಕ್ತವಾಗಿರಲು ಸಾಧ್ಯ. ನಾವು ಬಾಚಣಿಗೆಯನ್ನು ಪ್ರತಿನಿತ್ಯ ಉಪಯೋಗಿಸುತ್ತೇವೆ. ಅದನ್ನು ವಾರಕ್ಕೆ 1 ಬಾರಿಯಾದರೂ ಸೋಪ್ ಪೌಡರ್ ಹಾಕಿ ಸ್ವಚ್ಛಗೊಳಿಸಬೇಕು. ಹೊಟ್ಟಿನ ಸಮಸ್ಯೆ ಇರುವವರು 2 ದಿನಗಳಿಗೊಮ್ಮೆಯಾದರೂ ಬಾಚಣಿಗೆಯನ್ನು ಸ್ವಚ್ಛಗೊಳಿಸಬೇಕು. ಅತಿ ಬಿಗಿಯಾಗಿ ಜಡೆ ಹೆಣೆಯಬಾರದು. ಚಿಕ್ಕ ಮಕ್ಕಳಿಗಂತೂ ಪ್ರತಿನಿತ್ಯ ಎಣ್ಣೆ ಹಚ್ಚುವುದರಿಂದ ಅವರ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಬೇಸಿಗೆಯಲ್ಲಿ ಎಣ್ಣೆಯಿಂದ ತಲೆ ತಂಪಾಗಿ ಇರುತ್ತದೆ. ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.